ಕೋಟ್ಯಾಂತರ ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ. ಧರ್ಮಸ್ಥಳಕ್ಕೆ ತಲಾಂತರದಿಂದ ಕೋಟ್ಯಾಂತರ ಭಕ್ತಗಣ ಇದೆ. ಇಡೀ ವಿಶ್ವದಲ್ಲಿ ಏಕೈಕ ಸಮುದಾಯ ಇವತ್ತಿಗೂ ಜೈನ ಸಮುದಾಯ ಅಹಿಂಸಾ ಪರಮೋ ಧರ್ಮ ಅಂತ ನಡ್ಕೊಳ್ತಾ ಇದೆ. ಒಂದು ಹಿರಿವೆಯನ್ನು ಸಾಯಿಸಲ್ಲ ಅದು ಅಂತ ನಡೆದಾಡುವ ದೇವರಾದಂತಹ ದೇವ ಮಾನವರನ್ನ ಕೆಲವೊಂದು ದುಷ್ಟ ಶಕ್ತಿಗಳು, ಮತಾಂಧ ಶಕ್ತಿಗಳು ಕೊಡುವಂತ ಹಣಕ್ಕಾಗಿ ದೇವಮಾನವರನ್ನ ಅವಹೇಳನ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಅವರ ಹತ್ರ ಯಾವುದೇ ಒಂದು ಸಾಕ್ಷಿ ಇಲ್ಲ. ಆದ್ರೆ ನಾವು ಸದ್ಭಕ್ತರು ಏನ್ ಮಾಡ್ತಾ ಇದ್ದೀವಿ, ಎಲ್ಲವನ್ನು ನೋಡ್ಕೊಂಡು ಸುಮ್ಮನೆ ಇದೀವಿ. ಯಾಕೆ ವಿರೋಧಿಗಳಿಗೆ ಮಾತಾಡ್ಲಿಕ್ಕೆ ಬಾಯಿ ಇದೆ, ನಮಗೆ ಬಾಯಿ ಇಲ್ವಾ? SIT ತನಿಖೆ ಆಗ್ತಾ ಇದೆ, ನಾವು ತನಿಖೆಗೆ ಸಹಕಾರ ಕೊಡಬೇಕು ಅಂತ ಇದ್ದೇವೆ. ಆದ್ರೆ ಅವರು ತನಿಖೆಯನ್ನು ಒಂದು ವಿರೋಧ ಪಡಿಸಲಿಕ್ಕೋಸ್ಕರನ ದಾರಿ ತಪ್ಪಿಸ್ಲಿಕ್ಕೋಸ್ಕರ ಅವರು ಪ್ರತಿನಿತ್ಯ ಮಾತಾಡ್ತಾ ಇದ್ದಾರೆ, ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ, ಧರ್ಮಸ್ಥಳದ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕೆ ಸದ್ಭಕ್ತರೆಲ್ಲ ಸುಮ್ಮನಿರೋದು? ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ, ವರಮಹಾಲಕ್ಷ್ಮಿ ಹಬ್ಬ, ಇಲ್ಲಿಗೆ ಲಕ್ಷಾಂತರ ಜನರು ಬರಬೇಕಾಗಿತ್ತು. ಆದ್ರೆ ನಮ್ಮ ಮೂರ್ಖ ಹಿಂದೂಗಳು ಅಂತ ಹೇಳ್ಬೇಕು, ಯಾರೋ ಒಬ್ಬ ಮತಾಂಧ ಶಕ್ತಿಗಳಿಂದ ಹಣ ಪಡೆದಂತ ಒಂದು ಅಪಪ್ರಚಾರ ಮಾಡ್ದ. ಆ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಇವತ್ತು ಕ್ಷೇತ್ರ ಬಿಕ್ಕುವಂತ ಇದೆ. ನಾವು ದೇವರ ಮೇಲೆ ನಂಬಿಕೆ ಕಳ್ಕೊಳ್ತಾ ಇದ್ದೀವಿ. ಯಾರೋ ಒಬ್ಬ ಮಾತಿಗೆ, ಮತಾಂಧನ ಮಾತಿಗೆ ದೇವರ ಮೇಲೆ ನಂಬಿಕೆಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ, ಧರ್ಮದ ಮೇಲೆ ನಂಬಿಕೆ ಕಳ್ಕೊಳ್ತಾ ಇದ್ದೀವಿ. ನೆನಪಿಡಿ, ಓರ್ವ ಬಾಬರ್ ಅಂತೇಳಿ ಭಾರತದ ಮೇಲೆ ಬಂದು ಶ್ರೀರಾಮ ಜನ್ಮಭೂಮಿಯಲ್ಲಿದ್ದಂತಹ ಮಂದಿರವನ್ನು ಕೆಡುವುದ, ಅದನ್ನು ವಾಪಸ್ ಪಡೀಲಿಕ್ಕೆ 500 ವರ್ಷ ಸಂಘರ್ಷ ಪಡಿಬೇಕಾಯಿತು. 500 ವರ್ಷ ಸಂಘರ್ಷ ಮಾಡಿದ್ದೀವಿ. ತದನಂತರ ಈಗ ರಾಮ ಜನ್ಮಭೂಮಿಯಲ್ಲಿ ಮತ್ತೆ ಭವ್ಯ ಮಂದಿರ ಕಟ್ಟಿದ್ದೇವೆ. ಇದು ಈ ಒಂದು ಶ್ರೀ ಕ್ಷೇತ್ರ ನೇರವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ, ವಿದ್ಯಾದಾನ ಮಾಡ್ತಾ ಇದೆ, ಅನ್ನದಾನ ಮಾಡ್ತಾ ಇದೆ. ಇಲ್ಲಿ ಯಾವುದೇ ಮತಾಂಧ ಶಕ್ತಿಗಳ ಆಕ್ರಮಣಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈ ಒಂದು ಕಾರಣದಿಂದ ಮತಾಂಧ ಶಕ್ತಿಗಳು ಇಲ್ಲಿ ಶಾಲೆ ಮಾಡಬೇಕು ಅಥವಾ ಯಾವುದೋ ಅವರು ಪ್ರಾರ್ಥನಾ ಮಂದಿರ ಮಾಡಕ್ಕೋ ಏನೋ ಒಂದು ಯಾವುದಕ್ಕೂ ನಮ್ಗೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಯಾರೆಲ್ಲ ನಮ್ಮ ಒಂದು ಹಿಂದೂ ವೇಷಧಾರಿಯಾಗಿದ್ದಾರೋ ಅಂತವ್ರನ್ನ ಆಮಿಷ ಕೊಟ್ಟು, ಹಣ ಕೊಟ್ಟು ಕ್ಷೇತ್ರದ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ. ಬಹುತೇಕ ಮಂಗಳೂರು ಭಾಗದಲ್ಲಿ ಹಿಂದುತ್ವ ಅಂದ್ರೆ ಗಟ್ಟಿಯಾದ ಒಂದು ಭದ್ರಕೋಟೆ. ಆದರೆ ಕಾರ್ಯಕರ್ತರು ಯಾರಿಗೂ ಗೊತ್ತಿಲ್ಲ. ಈ ತಿಮರೋಡಿ ಎನ್ನುವ ಒಬ್ಬ ಸೈತಾನ, ಅವನು ಧರ್ಮದ ವಿರುದ್ಧ, ಏನು ದೇವರ ವಿರುದ್ಧ ಬರ್ತಿರ್ತಕ್ಕಂಥ ಒಬ್ಬ ಸೈತಾನ ತಿಮರೋಡಿ ಎನ್ನುವನು. ಅವನಿಗೆ 100 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ, ಭವ್ಯವಾದ ಬಂಗಲೆ ಕಟ್ತಾ ಇದ್ದಾನೆ. ಎಲ್ಲಿಂದ ಬಂತು ಚೇತಕ್ ಗಾಡಿಯಲ್ಲಿ ಓಡಾಡ್ತಿದ್ದ ಅವನು. ನಾನೊಬ್ಬ ಹಿಂದೂ ಹೋರಾಟಗಾರ, ಮಧುಗಿರಿ ಮೋದಿ ಅಂತ 15-20 ವರ್ಷದ ಕೆಳಗೆ ಅವನು ಬೈಕಲ್ಲಿ ಓಡಾಡ್ತಿದ್ದವನು ಇವತ್ತು ದೊಡ್ಡ ಮಟ್ಟದ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದ, ಐಷಾರಾಮಿ ಕಾರುಗಳು ಇಟ್ಕೊಂಡಿದ್ದಾರೆ. ಅವನಿಗೆ ಎಲ್ಲಿಂದ